ಧನುಸ್ಸು ರಾಶಿ, ಪ್ರವಾಸದಿಂದ ಆನಂದ ಪಡ್ತೀರಿ. ದೂರದೂರಿಗೆ ಪ್ರಯಾಣವನ್ನು ಹೋಗೋದ್ರಿಂದ, ಎಲ್ಲೋ ಹೊರಗಡೆ ಹೋಗೋದ್ರಿಂದ ನಿಮಗೆ ಸಂತೋಷವಾಗುತ್ತೆ. ಆದರೆ ಆ ಸಂತೋಷ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡುವಂಥದ್ದು ಬೇಡ. ಜೊತೆಗೆ ನಿಮ್ಮ ಜೊತೆಯಲ್ಲಿರುವಂಥವರಿಗೂ ಕೂಡ ಅದರಿಂದ ಯಾವುದೇ ಅನಾಹುತಗಳು ಆಗುವಂಥದ್ದು ಬೇಡ ಅಂತ ಅರ್ಥ. ಸಹೋದರರಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ಅಣ್ಣ ತಮ್ಮಂದಿರು ಅವರ ಸಾಧನೆ, ಅವರ ಮಕ್ಕಳ ಸಾಧನೆ ಅಥವಾ ಇನ್ನೇನೋ ಒಂದು ಒಳ್ಳೆಯ ವಿಚಾರ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ಆತಂಕಕ್ಕೆ ಕಾರಣವಾಗುತ್ತೆ. ಮನೆಯಲ್ಲಿ ವಯಸ್ಸಾದಂಥವರು ಅಥವಾ ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವರು ಸ್ವಲ್ಪ ಹಿಂಸೆಯನ್ನು ಪಡ್ತಾರೆ ಅಂತಾದರೆ ಆ ವಿಷಯ ನಿಮಗೆ ಆತಂಕಕ್ಕೆ ದಾರಿಯಾಗುತ್ತೆ. ಆಸ್ತಿಯ ವಿಚಾರದಲ್ಲಿರತಕ್ಕಂತಹ ಸಮಸ್ಯೆ ಮಾತ್ರ ಬಗೆಹರಿಯುವುದಿಲ್ಲ, ಅದು ನಿರಂತರವಾಗಿ ಎಳ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಮನೋರೋಗದಿಂದ ಹೊರಬರಬೇಕು. ಮಾನಸಿಕವಾಗಿ ಏನು ಸಮಸ್ಯೆಗಳಿದೆ ಅದರಿಂದ ಹೊರಬರಬೇಕು. ಮನೋರೋಗಕ್ಕೆ ಮದ್ದಿಲ್ಲ. ಅದನ್ನು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಸರಿಯಾಗಬೇಕು. ಏನು ಸಮಸ್ಯೆ ಇದೆ, ಮಾನಸಿಕವಾಗಿ ನನಗೇನು ತೊಳಲಾಟ ಇದೆ, ಏನು ಆತಂಕ ಇದೆ ಅಂತ ಸರಿಯಾಗಿ ಅರಿತು ಆ ವಿಷಯಕ್ಕೆ ಸರಿಯಾದ ಪರಿಹಾರವನ್ನು ಅಥವಾ ಆ ವಿಷಯವನ್ನು ಬಿಟ್ಟು ಹೊರಬರತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಬೇಕಾದಂಥದ್ದಿರುತ್ತೆ. ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತೀರಿ. ಆ ಯೋಗ ಇದೆ, ಮನಸ್ಸು ಬೇಕು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಭೂವರಾಹ ಸ್ವಾಮಿಯನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿ ಆಸ್ತಿಯ ವಿಚಾರದಲ್ಲಿ ಇರತಕ್ಕಂತಹ ಗೊಂದಲಗಳು ನಿವಾರಣೆಯಾಗಿ ಆಸ್ತಿಯ ವಿಚಾರ ಇತ್ಯರ್ಥವಾಗಲಿ ಎನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ. ಮಕರ ರಾಶಿ, ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ನೀವೇ ಮಾಡಿಕೊಳ್ಳುವಂತಹ ಸಮಸ್ಯೆ, ಅದೇನಂತ ದೊಡ್ಡ ಪ್ರಮಾದ ಆಗಿರೋದಿಲ್ಲ, ಯಾವುದೋ ಒಂದು ಸಂದರ್ಭ. ಆದರೆ ಅದನ್ನು ಬೆಳೆಸ್ಕೊಂಡು ಹೋಗಿ ಸಮಸ್ಯೆಯಾಗಿ ಮಾಡಿಕೊಳ್ಳುವಂಥದ್ದಾಗತ್ತೆ. ತಾಯಿಯ ಹಣವನ್ನು ದುರುಪಯೋಗ ಮಾಡಿಕೊಳ್ತೀರಿ. ನೋಡಿ, ಒಳ್ಳೆಯತನ ಯಾವ ರೀತಿ ದುರುಪಯೋಗವಾಗುತ್ತೆ, ದುಂದು ವೆಚ್ಚವಾಗುತ್ತೆ ಅನ್ನೋದಕ್ಕೆ ತಾಯಿ ಏನೋ ಒಂದಷ್ಟು ಹಣವನ್ನು ಕೂಡಿಟ್ಟಿರುವಂಥದ್ದು, ನಿಮಗೆ ಕೊಡುವಂಥದ್ದು ಒಳ್ಳೆಯ ಕೆಲಸಕ್ಕೆ ಅಥವಾ ಅಗತ್ಯತೆಯನ್ನು ಪೂರೈಸಿಕೊಳ್ಳಿಕ್ಕೆ ಅಂತ ಕೊಟ್ಟರೆ ಅದರ ಬೆಲೆ ಗೊತ್ತಾಗದಲ್ಲೇ ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು. ಇದು ತಾಯಿಗೆ ಮಾಡ್ತಕ್ಕಂತಹ ದೊಡ್ಡ ಮೋಸ, ವಂಚನೆ. ಪ್ರಾಮಾಣಿಕವಾಗಿ ನಿಮಗೇನು ತಿನ್ನೋದಕ್ಕೆ ಬೇಕಾ ತಗೊಳ್ಳಿ, ಇನ್ಯಾವುದೋ ಪದಾರ್ಥವನ್ನು ಕೊಂಡುಕೊಳ್ಳಿಕ್ಕೆ ಬೇಕಾ ತಗೊಳ್ಳಿ. ಆದರೆ ಅನಗತ್ಯವಾದಂತಹ ವಿಷಯಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ಅಪರಾಧವಾಗುತ್ತೆ. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ತಾಯಿಯೇ ಆಗಿರಬಹುದು, ಸ್ತ್ರೀವಿತ್ತಂ ಅಧಮಾಧಮಂ ಅಂತ ಹೇಳುತ್ತೆ. ಹೆಣ್ಣಿನ ಹಣ ಏನಿದೆ ಅದು ಅಧಮದಲ್ಲಿ ಅಧಮ ಅಂತ, ಅಂದರೆ ಕೆಟ್ಟದ್ರಲ್ಲಿ ಕೆಟ್ಟದು. ಆ ಹಣವನ್ನು ನಾನು ದುರುಪಯೋಗ ಮಾಡ್ಕೊಳ್ತೀನಿ ಅಂತಂದರೆ ಅದಕ್ಕೆ ಕ್ಷಮ ಎಲ್ಲಿದೆ, ಅದನ್ನು ಗಮನಿಸಬೇಕಾಗತ್ತೆ. ವ್ಯಾವಹಾರಿಕವಾಗಿ ಬೆಳವಣಿಗೆಯನ್ನು ಹೊಂತೀರಿ, ಅದು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ತಂದೆ ತಾಯಿಯರಿಗೆ ಆಘಾತವನ್ನು ಉಂಟು ಮಾಡ್ತಕ್ಕಂತಹ ದಿವಸ ಇದು. ಮಾನಸಿಕವಾಗಿ ಅವರ ಮನಸ್ಸನ್ನು ನೀವು ಗೆಲ್ಲಲಿಕ್ಕೆ ಸಾಧ್ಯ ಆಗದಲ್ಲೇ ಅವರಿಗೆ ತೊಂದರೆಯನ್ನು ಮಾಡ್ತೀರಿ. ಮಕ್ಕಳಿಂದ ಉತ್ತಮವಾದಂತಹ ವಾರ್ತೆ ಸಿಕ್ಕತ್ತೆ. ಮಕ್ಕಳು ಅಭ್ಯುದಯವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗೆ ಶುಭ ಇರತಕ್ಕಂತಹ ದಿವಸ ಇದು. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ, ತಂದೆ ಮಕ್ಕಳ ಮಧ್ಯದಲ್ಲಿ ಇರತಕ್ಕಂತಹ ಮಾನಸಿಕವಾದಂತಹ ಒಂದು ಸಂಬಂಧ ಗಟ್ಟಿಯಾಗಲಿ, ಅದಕ್ಕೆ ಒಂದು ಸರಿಯಾದಂತಹ ಬೆಲೆ ಸಿಕ್ಕಲಿ ಅಂತಕ್ಕಂಥದ್ದು ಶುಭವಾಗಿ. ಕುಂಭರಾಶಿ, ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ವ್ಯವಹಾರದಲ್ಲಿ ಮುಂದಾಗ್ತೀರಿ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ಹೊಂದೇ ಇರ್ತಾರೆ. ಗುಡ್ಡಕ್ಕಿಂತ ಗುಡ್ಡ ದೊಡ್ಡದು ಅನ್ನುವಂತಹ ಮಾತನ್ನು ಜ್ಞಾಪಿಸ್ಕೊಳ್ಬೇಕು. ನಮಗಿಂತ ಪ್ರತಿಭೆ ಇರತಕ್ಕಂಥವ್ರು, ವಿದ್ವತ್ತಿರ್ತಕ್ಕಂಥವ್ರು, ಚಾಣಾಕ್ಷತನ ಇರತಕ್ಕಂಥವ್ರು, ಹಣ ಇರತಕ್ಕಂಥವ್ರು, ಎಲ್ಲದರಲ್ಲೂ ನಮಗಿಂತ ಮಿಗಿಲಾದಂಥವ್ರು ಹಲವಾರು ಜನ ಇರ್ತಾರೆ. ನಾನೇ ಅನ್ನುವಂತಹ ಭಾವನೆಗಳು ಯಾವಾಗ ಕಡಿಮೆ ಇರುತ್ತೋ ಆಗ ಗೌರವ ಸಿಕ್ಕತ್ತೆ, ಗೆಲ್ಲಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಗೆದ್ದೇ ಬಿಡ್ತೀವಿ ಅಂತಲ್ಲ, ಅವಕಾಶಗಳು ಸಿಕ್ಕತ್ತೆ. ನಾನೇ ಅಂತ ಹೇಳಿ ಮುಂದುವರೆದಾಗ ಆ ಅವಕಾಶಗಳು ಕೂಡ ಸಿಕ್ಕೋದಿಲ್ಲ. ಈ ಅನುಭವವನ್ನು ಪಡ್ಕೊಂಡ್ರೆ ಅದು ಜೀವನಾನುಭವವಾಗುತ್ತೆ. ಜೀವನದ ಪೂರ್ತಿ ನಮಗೆ ಅದು ಪಾಠವನ್ನು ಕಲಿಸ್ತಕ್ಕಂಥದ್ದು. ವ್ಯವಹಾರದಲ್ಲಿ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಮುಂದುವರಿಲಿ. ಮಾತು ಮೃದುವಾಗಿರಲಿ, ಜನರ ಜೊತೆಯಲ್ಲಿ ಸರಿಯಾದಂತಹ ನಡವಳಿಕೆ ಇರಲಿ ಅಂತಕ್ಕಂಥದ್ದು. ಅದರಿಂದ ತೊಂದರೆ ಆಗುತ್ತೆ ಅಂತಕ್ಕಂತಹ ಸೂಚನೆ. ಒರಟು ಮಾತುಗಳಿಂದ ನಿಮ್ಮ ಕೆಲಸಗಳೂ ಆಗೋದಿಲ್ಲ,
ನೀವು ಕೂಡ ನಿಷ್ಠುರವಾಗ್ತೀರಿ ಅನ್ನುವಂಥದ್ದು. ಸ್ನೇಹಿತರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ಭಿನ್ನಾಭಿಪ್ರಾಯಗಳಿರುತ್ತೆ, ಸರಿಪಡಿಸ್ಕೊಳ್ಬೋದು. ಆದರೆ ಅದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ಅಂತಂದರೆ ತನ್ನಿಂದ ತಾನೇ ಸರಿಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಸಾಂಸಾರಿಕವಾಗಿ ಹೊಂದಾಣಿಕೆ ಇರಲಿ. ಸಂಸಾರದಲ್ಲಿ ನಾವು ತಗ್ಗಿ ಬಗ್ಗಿ ನಡೆದರೆ, ಒಂದಷ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನಮಗೇ ಅನುಕೂಲ. ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ರಹಸ್ಯ 4 ಗೋಡೆಗಳ ಮಧ್ಯದಲ್ಲೇ ಉಳಿಯುತ್ತೆ. ನಾವು ಅದನ್ನು ರಸ್ತೆಗೆ ತರತಕ್ಕಂತಹದ್ದು ಬೇಡ ಅನ್ನುವಂಥ ಅರ್ಥ. ಪಿತ್ರಾರ್ಜಿತವಾದಂತಹ ಆಸ್ತಿಯಲ್ಲಿ ಏನೋ ಸ್ವಲ್ಪ ಲಭ್ಯವಾಗತಕ್ಕಂತಹ ಸೂಚನೆ ಇದೆ. ಆ ಸೂಚನೆಗೆ ಅನುಗುಣವಾಗಿ ನೀವು ನಡೆಕೊಂಡ್ರೆ ನಿಮಗೆ ಅನುಕೂಲ ಇದೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಉದ್ಯೋಗದಲ್ಲಿ ಏನೋ ಒಂದಷ್ಟು ಅನುಕೂಲ, ಲಾಭ ಅಥವಾ ಸರ್ಕಾರದಿಂದ ಬರಬೇಕಾದಂತಹ ಯಾವುದಾದ್ರೂ ಹಣವೋ ಅನುಕೂಲವೋ ಇದ್ದರೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ಧಕ್ಕುವ ಸೂಚನೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಇದೆ, ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಇದು ಸಕಾಲ. ಈ ಸಮಯವನ್ನು ಕಳ್ಕೊಂಡಾಗ ಮತ್ತೆ ಮತ್ತೆ ಇದೇ ರೀತಿಯ ಅವಕಾಶಗಳು ಸಿಕ್ಕತ್ತೆ ಅಂತ ಹೇಳಿ ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು ಕಷ್ಟವಾದೀತು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಮನಸ್ಸು ಮಾಡ್ತೀರಿ. ಆಸ್ತಿಯನ್ನು ಕೊಂಡುಕೊಳ್ಬೇಕು, ಮಾರಾಟ ಮಾಡಬೇಕು, ಇರುವಂತಹ ಆಸ್ತಿಯನ್ನು ಹೇಗೆ ರಕ್ಷಣೆ ಮಾಡಬೇಕು, ಇವೆಲ್ಲ ಮನಸ್ಸಿಗೆ ಚರ್ಚೆಗೆ ಬರ್ತಕ್ಕಂಥದ್ದಾಗತ್ತೆ. ಬಂಧುಗಳಿಂದ ಕೆಲವು ಸಮಸ್ಯೆಗಳಾಗತ್ತೆ. ಯಾವುದೋ ವಿಷಯವನ್ನು, ಹಳೆಯದಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ, ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ, ಮಾತಿಗೆ ಮಾತು ಬೆಳೆಯುತ್ತೆ, ನಿಷ್ಠುರ ಮಾಡ್ತಾರೆ. ನೀವೂ ಕೂಡ ಮಾತಾಡಬೇಕಾದಂತಹ ಪರಿಸ್ಥಿತಿಯನ್ನು ತಂದೊಡ್ತಾರೆ, ನಿಮ್ಮನ್ನು ಕೆರಳಿಸ್ತಾರೆ. ಇವೆಲ್ಲವೂ ಕೂಡ ಮಾನಸಿಕವಾದಂತಹ ಅಸ್ವಸ್ಥತೆಗೆ ಕಾರಣವಾಗುತ್ತೆ. ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಚಿಂತನೆಗಳು ಬೇಡ. ದ್ವೇಷ ವಿಷಯಕ್ಕಿರಲೇ ಹೊರತು ವ್ಯಕ್ತಿಯ ಬಗ್ಗೆ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಬೇಡವೇ ಬೇಡ ಅಂತ ಅರ್ಥ. ಸಾರ್ವಜನಿಕವಾಗಿ ಮನ್ನಣೆ ಸಿಗ್ಬೋದು, ಸಮಾಜದಲ್ಲಿ ಜನ ನಿಮ್ಮನ್ನು ಗೌರವಿಸ್ಬೋದು. ಆದರೆ ಆಂತರಿಕವಾಗಿ, ಕೌಟುಂಬಿಕವಾಗಿ, ಸಾಂಸಾರಿಕವಾಗಿ ಆ ಒಂದು ಮನ್ನಣೆ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಶಿವಾರಾಧನೆಯನ್ನು ಮಾಡಿ. ಶುಭವಾಗಿ.